ಪ್ರೈಸ್ ದ ಲಾರ್ಡ್. ಲೀಲಾವತಿ ಪ್ರಾಮಿಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ಬಂದುಬಿಟ್ಟು ನಾನು 5 ಬೆರಳಿಂದ ಯಾವ್ಯಾವ ಒಂದು ಪ್ರಾರ್ಥನೆ ನಾವು ಮಾಡ್ಬೋದು, ಈ ಒಂದು 5 ಬೆರಳಿಂದ ನಾವು ಯಾರಿಗೋಸ್ಕರ ಮಾಡಬೇಕು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ. 5 ಪ್ರೇಯರ್ ಪಾಯಿಂಟ್ಸ್ ಅಂತ ಇಟ್ಕೊಳ್ಳಿ. ಸೊ ನಾವು ಬಂದುಬಿಟ್ಟು ದಿನನಿತ್ಯ ನಾವು ಪ್ರಾರ್ಥನೆ ಮಾಡಬೇಕಲ್ವ, ನಮಗೋಸ್ಕರ ಅಲ್ಲ ಪ್ರಾರ್ಥನೆ ಮಾಡೋದು, ನಾವು ಇನ್ನೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಎಲ್ಲ ಪಾಯಿಂಟ್ಸ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಯಾವಾಗಲೂ ಬೆರಳು 5 ಬೆರಳು ನಮ್ಮ ಹತ್ರ ಯಾವಾಗಲೂ ಇರುತ್ತೆ. ಸೊ ಒಂದೊಂದು ಬೆರಳು ನೋಡಬೇಕಾದ್ರೆ ನಮಗೆ ಆ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾಪಕ ಮಾಡ್ಕೊಬೇಕು ಅಲ್ವಾ. ಸೊ ಈ ಬೆರಳು ನೋಡಿದ ತಕ್ಷಣ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನೋದು ನಮಗೆ ಜ್ಞಾಪಕ ಬರಬೇಕು. ಹಾಗಾಗಿ ಈ ಒಂದು ಕಾನ್ಸೆಪ್ಟು. ಸೊ 5 ಬೆರಳಿಂದ ನಾವು ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೂ ನಾವು ಸಹ ಪ್ರಾರ್ಥನೆ ಮಾಡಬಹುದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ಇವಾಗ ನಾವು ನೋಡ್ಬೋದು 5 ಬೆರಳು ಒಂದೇ ರೀತಿಯಾಗಿ ಇಲ್ಲ ಅಲ್ವಾ. 5 ಬೆರಳು ಬೇರೆ ಬೇರೆ ರೀತಿಯಾಗಿ ಇದೆ. ಸೊ ನಾವು ಫಸ್ಟ್ ನೋಡ್ಬೋದು ಥಂಬ್ ಫಿಂಗರ್ ಅಂತೀವಿ. ಈ ಥಂಬ್ ಫಿಂಗರಿಂದ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಈ ಥಂಬ್ ಫಿಂಗರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಈ ಥಂಬ್ ಫಿಂಗರ್ ನಮ್ಮ ಹೃದಯಕ್ಕೆ ಹತ್ತಿರವಾಗಿರುತ್ತೆ ಅಲ್ವಾ. ನಾವು ಹಿಂಗೆ ಟಚ್ ಮಾಡಿ ನೋಡಿದಾಗ ನಮಗೆ ಹೃದಯಕ್ಕೆ ಹತ್ತಿರ ಬರೋದು ಫಿಂಗರ್ ಬಂದುಬಿಟ್ಟು ಥಂಬ್ ಫಿಂಗರ್. ಸೊ ಥಂಬ್ ಫಿಂಗರ್ ಬಂದು ನಮಗೆ ಜ್ಞಾಪಕ ಬರಬೇಕು ಯಾರಿಗೋಸ್ಕರ ಅಂದರೆ ಫ್ಯಾಮಿಲಿ ಅಲ್ವಾ. ನಮ್ಮ ಜೊತೆ ಇರೋದು ಯಾವುದು, ಫ್ಯಾಮ್ಲಿ ಫಸ್ಟು, ಫ್ಯಾಮ್ಲಿ ಮತ್ತು ರಿಲೇಟಿವ್ಸು. ಸೊ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಥಂಬ್ ಫಿಂಗರ್ ಇಟ್ಕೊಂಡು ನಾವು ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಂತರ ಬರುವಂತಹದ್ದು ಇಂಡೆಕ್ಸ್ ಫಿಂಗರ್ ಅಂತೀವಿ ಅಲ್ವಾ, ತೋರು ಬೆರಳು ಅಂತ ಹೇಳ್ತೀವಿ. ಸೊ ಇದು ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಲೀಡರ್ಸ್ಗೆ ಮತ್ತು ಟೀಚರ್ಸ್ಗೆ. ಸೊ ನಮಗೆ ಒಂದು ಬುದ್ಧಿ ಹೇಳುವಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಇಂಡೆಕ್ಸ್ ಫಿಂಗರ್ ಬಂದುಬಿಟ್ಟು ನಮಗೆ ದಾರಿ ತೋರಿಸೋರು, ನಮಗೆ ಬುದ್ಧಿವಾದ ಹೇಳುವಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಂತರ ಬಂದುಬಿಟ್ಟು ಇದು ಬಂದುಬಿಟ್ಟು ಮಧ್ಯ ಬೆರಳು ಅಲ್ವಾ, ಎಲ್ಲ ಬೆರಳಿಗಿಂತ ಇದು ಉದ್ದ ಬೆರಳು ಅಲ್ವಾ, ಮಿಡಲ್ ಫಿಂಗರ್ ಅಂತ ಹೇಳ್ತೀವಿ. ಸೊ ಇದು ಬಂದುಬಿಟ್ಟು ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಅಧಿಕಾರಿಗಳಿಗೆ, ಓಕೆನಾ. ಮತ್ತು ಗೌರ್ಮೆಂಟ್ ಅಥಾರಿಟೀಸ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅಂದರೆ ಎಕ್ಸಾಂಪಲ್ ಸರ್ಕಾರಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲಿರುವಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೋಸ್ಕರ ನಾವು ಈ ಒಂದು ಪ್ರಾರ್ಥನೆ ನಾವು ಮಾಡಬೇಕು. ಸೊ ಈ ಬೆರಳು ನಾವು ನೋಡಿದ ತಕ್ಷಣ ನಮಗೆ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ರಿಂಗ್ ಫಿಂಗರ್ ಅಂತೀವಿ, ಇದು ಸ್ವಲ್ಪ ವೀಕು ಅಲ್ವಾ, ರಿಂಗ್ ಫಿಂಗರು ಸ್ವಲ್ಪ ವೀಕು. ಸೊ ಈ ಫಿಂಗರ್ ನೋಡಿದ ತಕ್ಷಣ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸೊ ವೀಕ್ ಇರುವಂತಹ ಪೀಪಲ್ ಅಂದರೆ ರೋಗಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅನಾರೋಗ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ, ಜನಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಈ ಫಿಂಗರ್ ನೋಡಿದ ತಕ್ಷಣ ರಿಂಗ್ ಫಿಂಗರ್ ನಮಗೆ ಅವರ ಒಂದು ಜ್ಞಾಪಕ ಬರಬೇಕು. ಸೊ ಆಸ್ಪತ್ರೆಯಲ್ಲಿ ಎಷ್ಟೋ ಜನಗಳು ಇರ್ತಾರಲ್ಲ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾರು ನಮಗೆ ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತಾರಲ್ಲ, ಈ ಒಂದುಗೋಸ್ಕರ ನಮಗೆ ಪ್ರಾರ್ಥನೆ ಮಾಡಿ, ಈ ಒಂದು ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ನಮಗೆ ರಿಕ್ವೆಸ್ಟ್ ಕೊಡ್ತಾರಲ್ಲ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಂತರ ಎಲ್ಲದಕ್ಕಿಂತ ಕಿರು ಬೆರಳು ಅಂತೀವಿ, ಅಂದರೆ ಲಾಸ್ಟ್ ಫಿಂಗರು, ಓಕೆನಾ. ಈ ಫಿಂಗರ್ ಬಂದುಬಿಟ್ಟು ಯಾರಿಗೋಸ್ಕರ, ಇವಾಗ ಎಲ್ಲರಿಗೂ ನಾವು ಪ್ರಾರ್ಥನೆ ಮಾಡ್ತೀವಿ, ಇದು ಯಾರಿಗೋಸ್ಕರ, ಇದು ಬಂದುಬಿಟ್ಟು ನಮಗೋಸ್ಕರ, ಅಂದರೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಎಲ್ಲರಿಗೂ ಪ್ರಾರ್ಥನೆ ಆದಮೇಲೆ ಕೊನೆಯದಾಗಿ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಮಗೋಸ್ಕರ, ನಾವು ಆತ್ಮೀಕ ರೀತಿಯಲ್ಲಿ ಬೆಳೆಯೋದಕ್ಕೋಸ್ಕರ, ನಾವು ಬಲ ಹೊಂದೋದಕ್ಕೋಸ್ಕರ, ಆತ್ಮೀಕ ರೀತಿಯಲ್ಲಿ ಜೀವಿಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಡ್ ಬ್ಲೆಸ್ ಯು.